ನಾಲ್ಕನೇ ಶ್ಲೋಕ. ಶ್ರೀ ಜಗತ್ಪೋತ ಸದಾರ್ಚಿತ ಚರಣಾಶಾಪತಿ ಧಾತೋ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ತುಂಬಾ ಸೊಗಸಾದಂತಹ ಶ್ಲೋಕ ಇದು. ಪರಮಾತ್ಮನನ್ನ ಈ ಮೂರು ಲೋಕಗಳಿಂದ ದಾಟಿಸುವಂತಹ ದೋಣಿ ಅಂತ ಕರೀತಾ ಇದ್ದಾರೆ. ಮೂರು ಲೋಕಗಳು ಅಂತಂದ್ರೆ ಸ್ವರ್ಗ, ನರಕ ಮತ್ತು ಭೂಮಿ. ಜೀವಿಗಳು ಪುಣ್ಯವನ್ನ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗ್ತಾರೆ, ಪಾಪವನ್ನ ಮಾಡಿದರೆ ನರಕಕ್ಕೆ ಹೋಗ್ತಾರೆ. ಇವು ಎರಡೂ ಕಡೆಯಲ್ಲಿ ಆದಂತಹ ಪುಣ್ಯ ಪಾಪಗಳು ಕಡಿಮೆ ಆಯ್ತು ಅಂದ್ರೆ ಮತ್ತೆ ಭೂಮಿಗೆ ಬಂದು ಮತ್ತೆ ಇಲ್ಲಿ ಸಾಧನೆಯನ್ನು ಮಾಡಿಕೊಳ್ತಾರೆ. ಒಟ್ಟಾರೆಯಾಗಿ ಸ್ವರ್ಗ, ನರಕ, ಭೂಮಿಗಳ ಈ ಮೂರರಲ್ಲಿ ತಿರುಗುತ್ತಾನೇ ಇರ್ತಾರೆ. ಇವುಗಳ ಸಂಬಂಧ ಇವನಿಗೆ ಮುಗಿಯಿತೋ ಅಂತಿಲ್ಲ. ಒಂದು ಇಲ್ಲಿಗೆ ಹೋಗ್ತಾನೆ, ಪುಣ್ಯವನ್ನು ಮಾಡ್ತಾನೆ, ಪಾಪವನ್ನು ಮಾಡ್ತಾನೆ, ಈ ಲೋಕಗಳಿಗೆ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ, ಏನೋ ಮಾಡ್ತಾನೆ. ಒಟ್ಟು ಈ ಚಕ್ರವನ್ನಂತೂ ತಪ್ಪಿಸಿಕೊಳ್ಳಿಕ್ ಆಗೋದೇ ಇಲ್ಲ ಅವನಿಗೆ. ಹಾಗೆ ಈ ಜಂಜಾಟಗಳನ್ನ ದಾಟಿಸಿಕೊಳ್ಬೇಕು ಅಂತ ಇರುವವರಿಗೆ ಪರಮಾತ್ಮ ದೋಣಿಯ ಹಾಗಿದ್ದಾನೆ. ದೋಣಿಯ ಮೇಲೆ ಹತ್ತು ಕೂತ್ವಿ ಅಂತಂದ್ ಹೇಳಿದ್ರೆ ತ್ರಿಜಗತ್ ಪೋತ, ನಮ್ಮನ್ನ ಈ ಸ್ವರ್ಗ, ನರಕ, ಭೂಮಿ ಎಂಬಂತಹ ಈ ಮೂರು ಜಗತ್ತೇನಿದೆಯೋ ಇದರಿಂದ ಮೇಲ್ಗಡೆಯಲ್ಲಿ ಕರೆದುಕೊಂಡು ಹೋಗ್ತಾನೆ. ಅಂದ್ರೆ ಈ ಸಂಸಾರದ ಸಂಬಂಧವನ್ನ ನಮಗೆ ಕಿತ್ತು ಹಾಕಿ ಮೋಕ್ಷವನ್ನ ನಮಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ಸದಾ ಅರ್ಚಿತ ಚರಣ. ಯಾವಾಗಲೂ ಭಕ್ತರಾದಂತಹ ವ್ಯಕ್ತಿಗಳು, ಕೃತಜ್ಞತೆಯನ್ನ ಪಡೆದಂತಹ ವ್ಯಕ್ತಿಗಳು ಭಗವಂತನನ್ನ ಸ್ತೋತ್ರ ಮಾಡ್ತಾನೇ ಇರ್ತಾರೆ. ಭಗವಂತನ ಸ್ತೋತ್ರದಿಂದ ವಿಮುಖರಾಗೋದು ಅಂತ ಇಲ್ವೇ ಇಲ್ಲ ಭಕ್ತರಾದವರು. ಯಾಕೆ? ಭಗವಂತನ ಮಹಿಮೆಯೇ ಅಂತಹದ್ದು. ಇಷ್ಟೆಲ್ಲ ಉಪಕಾರವನ್ನು ಮಾಡ್ತಾ ಇದ್ದಾನೆ, ನಾವು ಅವನನ್ನು ಮರೆತರೆ ಹೇಗೆ ಅನ್ನುವ ಭಾವನೆಯೇ ಎಲ್ಲ ಭಕ್ತರಿಗೂ ಇರುತ್ತೆ. ಪರಮಾತ್ಮನನ್ನ ಬಿಟ್ಟಿರಬೇಕು ಅಂತಾನೆ ಅನಿಸೋದಿಲ್ಲ. ಯಾವ್ದಾದ್ರೂ ಒಂದು ವಸ್ತುವಿಗೆ ಅಡಿಕ್ಟ್ ಆಗಿ ಹೋಗ್ಬಿಟ್ವಿ ಅಂತಂದ್ ಹೇಳಿದ್ರೆ ಅದರಿಂದ ದೂರ ಸರಿಯೋದು ಬಹಳ ಕಷ್ಟ. ಬೇಡದೇ ಇರುವಂತಹ ವಿಷಯಗಳಲ್ಲಿ ಅಡಿಕ್ಟ್ ಆದ್ರೆ ತೊಂದ್ರೆ. ಭಗವಂತನ ಭಕ್ತಿಯನ್ನ ಬಯಸಿ ಯಾರು ಅದಕ್ಕೆ ಅಂತ ತೊಡಗುತ್ತಾರೋ ಅಂಥವರಿಗೆ ಪರಮಾತ್ಮನು ತುಂಬಾ ಅದ್ಭುತವಾದ, ಬೇರೆ ವಿಷಯಗಳಿಗೆ ಅಡಿಕ್ಟ್ ಆದ್ರೆ ಅದನ್ನ ಅವನತಿಯ ದಾರಿಗೆ ತೆಗೆದುಕೊಂಡು ಹೋಗ್ತವೆ. ಭಗವಂತನಲ್ಲಿ ನಾವೇನಾದ್ರೂ ಆಸಕ್ತರಾದ್ವಿ ಅಂತಂದ್ರೆ ಅದನ್ನ ಭಕ್ತಿ ಅಂತ ಕರೀತಾರೆ. ಅದು ಉನ್ನತಿಗೆ ದಾರಿಯಾಗತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಸದಾ ಅರ್ಚಿತ ಚರಣ, ಎಂದೆಂದಿಗೂ ಪರಮಾತ್ಮನ ಚರಣದಲ್ಲಿ ಆಸಕ್ತರಾದ ಅನೇಕ ಭಕ್ತರು ಸಿಕ್ಕೇ ಸಿಗ್ತಾರೆ. ಭಕ್ತರಿಂದ ಪೂಜಿತನಾದ ಚರಣಗಳುಳ್ಳವನು ಅಂತ ಈ ಪದಗಳಿಗೆ ಅರ್ಥವನ್ನು ಹೇಳಿದ್ರೆ ಈ ತರ ಹೇಳಬಹುದು. ಆಶಾಪತಿ ಧಾತು. ಆಶಾ ಅಂತಂದ್ ಹೇಳಿದ್ರೆ ಪುರುಷಾರ್ಥಗಳು ಅಂತ ಅರ್ಥ. ಪುರುಷಾರ್ಥಗಳು ಯಾವುದು? ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳು. ನಮ್ಮ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ನನಗೆ ಧರ್ಮವನ್ನ ಆಚರಣೆ ಮಾಡಬೇಕು ಅಂತ ಇವತ್ತು ಹೆಚ್ಚಿಗೆ ಮನಸ್ಸಾಗಿದೆ ಅಂತಂದ್ರೆ ಅದಕ್ಕೆ ಕಾರಣಲಾದವಳು ಲಕ್ಷ್ಮೀ ಸರಸ್ವತಿ ದೇವಿ, ಮನೋನಿಯಾಮಕಳಾದವಳು ಸರಸ್ವತಿ ದೇವಿ. ನಮ್ಮ ಮನಸ್ಸು ಕಾಮವನ್ನ ಬಯಸ್ತಾ ಇದೆ,
ಅರ್ಥವನ್ನ ಬಯಸ್ತಾ ಇದೆ, ಮೋಕ್ಷವನ್ನ ಬಯಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಆ ಕಡೆಗೆ ಒಲುಮೆ ಬರ್ಲಿಕ್ಕೆ ಕಾರಣಳಾದವಳು ಸರಸ್ವತಿ ದೇವಿ. ಅದರಿಂದ ಆಶಾ ಅನ್ನೋ ಶಬ್ದಗಳಿಗೆ ಈ ಪುರುಷಾರ್ಥ ಚತುಷ್ಟಯಗಳು ಅಂತ ಹೇಗಿವೆಯೋ ಆ 4 ಪುರುಷಾರ್ಥಗಳ ಕಡೆಯಲ್ಲಿ ನಮ್ಮ ಮನಸ್ಸನ್ನ ಹೊರಳುವಂತೆ ಮಾಡುವ ಸರಸ್ವತಿಗೂ ಕೂಡ ಆಶಾ ಅನ್ನುವ ಹೆಸರಿದೆ. ಆಶಾ ಅಂತಂದ್ರೆ ಸರಸ್ವತಿ ದೇವಿ. ಆಶಾಪತಿ ಅಂತಂದ್ ಹೇಳಿದ್ರೆ ಸರಸ್ವತಿಗೆ ಪತಿಯಾದವನು, ಗಂಡನಾದವನು. ಸರಸ್ವತಿ ಯಾರು ಅಂತಂದ್ ಹೇಳಿದ್ರೆ ಬ್ರಹ್ಮದೇವ. ಅವರ ಧಾತ, ಅವನನ್ನು ಹುಟ್ಟಿಸಿದವನು. ನಮ್ಮ ಪುರುಷಾರ್ಥಗಳನ್ನ ಕೊಡುವಂತಹ ಸರಸ್ವತಿ ದೇವಿಯ ಗಂಡನಾದಂತಹ ಬ್ರಹ್ಮದೇವರ ತಂದೆಯಾದವನು ಯಾರಿದ್ದೀಯೋ ನಿನಗೆ ನಮಸ್ಕಾರ. ನೀನು ಕರುಣಾಪೂರ್ಣ ದಯಾ ಸಾಗರನಾಗಿದ್ದೀಯ. ವರಪ್ರದ, ಭಕ್ತರಿಗೆ ಬೇಡಿದ ವರಗಳನ್ನು ಕೊಡುವವನಾಗಿದ್ದೀಯ. ಇಂತಹ ನೀನು ತೇ ಚರಿತಂ ಮೇ ಜ್ಞಾಪಯ, ನಿನ್ನ ಉತ್ತಮವಾದ ಚರಿತ್ರೆ ಏನಿದೆಯೋ ಆ ಚರಿತ್ರೆಯ ಅರಿವನ್ನ ನನಗೆ ಹುಟ್ಟಿಸು. ಇನ್ನೊಮ್ಮೆ ನೋಡೋಣ. ತ್ರಿಜಗತ್ಪೋತ, ಸ್ವರ್ಗ, ನರಕ ಮತ್ತು ಭೂಮಿ ಇವುಗಳಲ್ಲಿಯೇ ಸುತ್ತುತ್ತಾ ಇರುವಂತಹ ಯಾವ ಜೀವಜಾತಗಳಿವೆಯೋ, ನಮ್ಮಂತಹ ಜೀವರಿದ್ದಾರೋ ಇವರನ್ನ ಈ ಸಂಸಾರದಿಂದ ದಾಟಿಸುವಂತಹ ದೋಣಿಯೇ, ಸಂಸಾರ ಸಾಗರದಿಂದ ದಾಟಿಸುವಂತಹ ದೋಣಿಯೇ ಸದಾ ಅರ್ಚಿತ ಚರಣ, ಭಕ್ತರಿಂದ ನಿತ್ಯ ಪೂಜೆಗೊಳಗಾದವನೇ ಆಶಾಪತಿ ಧಾತೋ. ಆಶಾ ಅಂತಂದ್ರೆ ಸರಸ್ವತಿ ದೇವಿ, ಅವಳ ಪತಿ ಅಂತಂದ್ ಹೇಳಿದ್ರೆ ಬ್ರಹ್ಮದೇವರು, ಅವರಿಗೆ ಧಾತ ಜನಕನಾದವನೇ, ತಂದೆಯಾದವನೇ ಆಶಾಪತಿ ಧಾತೋ. ಕರುಣಾಪೂರ್ಣ ದಯಾ ಸಮುದ್ರನಾದವನೇ, ವರಪ್ರದ ಭಕ್ತರಿಗೆ ಬೇಡಿದ ವರಗಳನ್ನ ಕೊಡುವವನೇ, ನಿನ್ನ ಚರಿತ್ರೆಯನ್ನ ನಮಗೆ ತಿಳಿಸಿಕೊಡು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತ್ರಿಜಗತ್ಪೂತ ಸದಾರ್ಚಿತ ಚರಣಾಶಾ ಪತಿಧಾತೋ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಇಷ್ಟು ಈ ಶ್ಲೋಕದ ಭಾವಾರ್ಥ. ಇವತ್ತಿಗೆ ಇಷ್ಟಕ್ಕೆ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದರೂ ಸಂಶಯಗಳಿದ್ರೆ ಕೇಳಬಹುದು, ಪದಗಳಲ್ಲಿ ಸಂಶಯ ಇದ್ರೆ ಕೇಳಬಹುದು.